ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವರಮಹಾಲಕ್ಷ್ಮಿ ವ್ರತವನ್ನು ಶ್ರಾವಣ ಮಾಸದ ಶುಕ್ರವಾರದಲ್ಲಿ ಮಾಡುವುದು ಶ್ರೇಷ್ಠವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಆದರೆ ಕೆಲವರು ದಿನಾಂಕವನ್ನು ಅನುಸರಿಸಿ ಆಗಸ್ಟ್ 8ರಂದು ಮಾಡ್ತಾ ಇದ್ದಾರೆ. ಈ ದಿನಾಂಕವು ವಾರದ ಶುಕ್ರವಾರಕ್ಕೂ ಹೊಂದದೇ ಇದ್ರೆ ಅಪಾಯಗಳ ಒಂದು ಸಂಭವ ಇದೆ. ವ್ರತದ ಶುದ್ಧತೆ, ಕಾಲ ಪರಿಮಿತಿ, ತಿಥಿ ಮತ್ತು ವಾರ ಎಲ್ಲವೂ ಕೂಡ ಈ ಶಕ್ತಿಯ ಕಾರಣ ಆಗುತ್ತೆ. 8ರಂದು ವ್ರತ ಮಾಡಿದರೆ ಕೆಲವು ದೋಷಗಳು ಸೃಷ್ಟಿಯಾಗಬಹುದು. ಇವನ್ನು ತಿಳಿದುಕೊಂಡು ಮುನ್ನೆಚ್ಚರಿಕೆ ವಹಿಸಬೇಕು. ಮೊದಲನೆಯದು 8ರಂದು ವಾರ ಮಹಾಲಕ್ಷ್ಮಿಯನ್ನು ಮಾಡುವುದು ವೈದಿಕವಾಗಿ ಅಷ್ಟೊಂದು ನಿಷೇಧ ಅಲ್ಲ. ಆದರೆ ಶಾಸ್ತ್ರ ಅನುಸಾರ ಶುಕ್ರವಾರದ ಪ್ರಾಮುಖ್ಯತೆಯ ಕಾರಣದಿಂದಾಗಿ ತಿಥಿಗಿಂತ ವಾರಕ್ಕೆ ಹೆಚ್ಚು ಮಹತ್ವ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ 8ನೇ ತಾರೀಕು ಗುರುವಾರ ಅಥವಾ ಶನಿವಾರ ಬಂದರೆ ಅದನ್ನು ಮಾಡೋದ್ರಿಂದ ದೇವಿಯ ಸಂಪೂರ್ತಿ ಆಗೋದಿಲ್ಲ. ದೇವಿಯ ಅನುಗ್ರಹದ ಬದಲು ಮನೆಯಲ್ಲಿ ಒಂದು ಕುಂಟಲ ದೋಷ ಅಂತ ಏರ್ಪಡೋ ಸಾಧ್ಯತೆ ಇದೆ. ಹಣಕಾಸಿನ ಸ್ಥಿತಿಯಲ್ಲಿ ನಿಗ್ರಹ, ಸ್ತ್ರೀಯರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು, ಗೃಹದಲ್ಲಿ ಒಂದು ದುರಂತದ ಒಂದು ಅಪಶ್ರುತಿ ಈ ತರ ಬರ್ತವೆ. ಇವೆಲ್ಲವೂ ಆಗಬಹುದಾದ ಪರಿಣಾಮ ಜಾಸ್ತಿ ಇದೆ. ಇನ್ನೊಂದು ಮುಖ್ಯ ಕಾರಣ ಏನಂದ್ರೆ 8ನೇ ತಾರೀಕು ಕೆಲವೊಮ್ಮೆ ವಿಷಕಾಲ, ರಾಹುಕಾಲ ಅಥವಾ ಗುಳಿಕ ಕಾಲದ ಒಳಗೆ ಬರುತ್ತೆ. ಈ ಸಮಯದಲ್ಲಿ ಪೂಜೆಯು ನೀವು ಏನಾದರೂ ಮಾಡಿದ್ರೆ ಅದು ದೇವಿಗೆ ತೃಪ್ತಿ ನೀಡೋದಿಲ್ಲ. ವಿಶೇಷವಾಗಿ ಲಕ್ಷ್ಮೀ ದೇವಿಯು ಸೂಕ್ಷ್ಮ ಮೂರ್ತಿಯಾಗಿ ಇರೋದ್ರಿಂದ ಅಶುದ್ಧ ಕಾಲಗಳಲ್ಲಿ ಅವರ ಆರಾಧನೆಯು ದುಷ್ಟ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ವ್ರತದ ದಿನ ಶುದ್ಧ ಮನಸ್ಸು, ಶುದ್ಧ ಕಾಲ, ಶುದ್ಧ ತಿಥಿ ಎಲ್ಲವೂ ಮುಖ್ಯ. 8ರಂದು ಮಾಡುವುದು ಅನಿವಾರ್ಯ ಎನಿಸಿದರೆ ತಿಥಿ ಪರಿಶೀಲನೆ ಮಾಡಿ ಪುರೋಹಿತರ ಸಲಹೆ ಪಡೆದು ಮಾತ್ರ ಆ ಪೂಜೆಯನ್ನು ಮಾಡಬೇಕು. ಕೆಲವೊಮ್ಮೆ ಮನೆಯ ಮಹಿಳೆಯರು ಒತ್ತಡದಿಂದ, ಸಮಯದ ಕೊರತೆಯಿಂದ ಯಾವ ದಿನ ಲಭ್ಯ ಇದೆನೋ ಅದನ್ನ ಮಾಡಿಬಿಡ್ತಾರೆ. ಆದರೆ ಇಂತಹ ಒಂದು ಆಲಸ್ಯದಿಂದ ದೇವಿಯ ಕೃಪೆ ದೂರ ಆಗಬಹುದು. ಅಲ್ಲದೆ 8ನೇ ತಾರೀಕಿನಲ್ಲಿ ಶಕ್ತಿಯ ಒಂದು ಪಾತಾಳಕ್ಕೆ ಇರುವುದು ಶಾಸ್ತ್ರಾನುಸಾರ ತಿಳಿಯಬಾರದ ಒಂದು ಗುಟ್ಟು. ಇದರಿಂದ ಮನೆಯಲ್ಲಿ ಆತ್ಮ ಸಂಯಮ ತಪ್ಪುವುದು, ವೈಷಮ್ಯ ಹೆಚ್ಚುವುದು, ಬಂಧು ಮಿತ್ರರಲ್ಲಿ ದ್ವೇಷ ಹೀಗೆ ಬರ್ತವೆ. ಈ ಎಲ್ಲ ಅಪಾಯಗಳನ್ನು ತಪ್ಪಿಸೋದಕ್ಕೆ ವಾರದ ಲೆಕ್ಕವನ್ನೇ ಮೊದಲಿಗೆ ನೋಡಿ ನಂತರ ತಿಥಿಗೆ ಗಮನ ಕೊಡಬೇಕು. ಶ್ರಾವಣ ಮಾಸದ 2ನೇ ಅಥವಾ 3ನೇ ಶುಕ್ರವಾರದಂದು ಪೂಜೆ ಮಾಡುವುದು ತುಂಬಾ ಶ್ರೇಷ್ಠ. ವ್ರತದ ಮಹಿಮೆ ಹೀಗೆ ಇಲ್ಲದೆ ದೇವಿಯು ತೃಪ್ತಿ ಆಗೋದಿಲ್ಲ. ಕೆಲವರು ವ್ರತದ ದಿನ ರಾತ್ರಿ ಲಕ್ಷ್ಮೀ ದೇವಿಯ ಒಂದು ಚಿತ್ರವನ್ನೇ ಅವತ್ತೇ ವಿಸರ್ಜನೆ ಮಾಡಿಬಿಡ್ತಾರೆ. ಇದು ಒಂದು ಅಪಶಕುನದ ಸೂಚನೆ ಅಂತಾನೆ ಹೇಳ್ಬೋದು. ವ್ರತದ ದಿನ ಎಷ್ಟೇ ಕೆಲಸ ಇದ್ರೂ ಕೂಡ ಲಕ್ಷ್ಮಿಯ ಆರಾಧನೆ ಸಮರ್ಪಕವಾಗಿ ಮಾಡಬೇಕು. 8ರಂದು ಮಾಡಿದ ಪೂಜೆಯು ತಡವಾಗಿ ಪ್ರಾರಂಭ ಆದರೆ ದೇವಿಯು ಆ ಮನೆಯಲ್ಲಿ ಕಾಲಿಟ್ಟಂತೆ ಆಗೋದಿಲ್ಲ. ಶುಭದ ಬದಲು ಒಂದು ಕೆಟ್ಟ ದೋಷಗಳೇ ಪ್ರಾಬಲ್ಯ ಹೊಂದವೆ. ಇವು ಕುಟುಂಬದ ಮಹಿಳೆಯರಲ್ಲಿ ಶಕ್ತಿ ಕುಂಠಿತವಾಗುವಂತೆ ಮಾಡುತ್ತೆ. ಮನೆತನದಲ್ಲಿ ದುರಂತಗಳು ಸಂಭವಿಸುತ್ತವೆ. ದೀನತೆ, ಒಂದು ಭಿಕ್ಷುಕ ಸ್ಥಿತಿಯೇ ಕೂಡ ಬರಬಹುದು. ಈ ಎಲ್ಲ ಅಪಶಕುನಗಳು ಬರ್ತವೆ. ಇದು ಎಲ್ಲವೂ ಕೂಡ ನಿಖರವಾಗಿ ಕಂಡು ಬರುವ ಒಂದು ಸಾಧ್ಯತೆ ಅಂತಾನೆ ಹೇಳ್ಬೋದು. ಶಾಸ್ತ್ರಗಳಲ್ಲಿ ಹೇಳುವಂತೆ ವ್ರತದ ಹಿಂದಿನ ದಿನ ತಾಮಸಿಕ ಆಹಾರ ಸೇವನೆ, ತೀವ್ರ ವಿಕಾರಗಳ ಸಂಗತಿ ಇದ್ರೆ ಪೂಜೆ ಮಾಡಬಾರದು. 8ರಂದು ಇದು ಹೆಚ್ಚಾಗಿ ಸಂಭವಿಸುವ ದಿನ. ಈ ದಿನ ತಲೆ ಮೇಲೆ ತೂಕ ಹೆಚ್ಚಾಗಬಹುದು. ನಿದ್ರಾಹೀನತೆ, ಮಕ್ಕಳ ಆರೋಗ್ಯ ಕೊರತೆ ಇವೆಲ್ಲವೂ ಕೂಡ ಬರುವ ಸಾಧ್ಯತೆ ಇರುತ್ತೆ. ಈ ಕಾರಣಗಳಿಂದಾಗಿ 8ರಂದು ವರಮಹಾಲಕ್ಷ್ಮಿ ವ್ರತ ಮಾಡೋದ್ರಿಂದ ಆಗುವ ಅಪಾಯಗಳನ್ನು ತಡೆಯಲು ಪೂಜೆಗೆ ಮುನ್ನ ಪಂಚಾಂಗ, ತಿಥಿ, ನಕ್ಷತ್ರ, ವಾರ ಎಲ್ಲವನ್ನು ಪರಿಶೀಲನೆ ಮಾಡಿ ನಂತರ ಪೂಜೆಯನ್ನು ಮಾಡುವುದು ತುಂಬಾ ಸೂಕ್ತ. ಲಕ್ಷ್ಮೀ ದೇವಿಯು ಶುದ್ಧತೆಯ ಒಂದು ಪ್ರತಿಮೆ, ಪ್ರತೀಕಾರ. ಆ ತಾಯಿ ಶುದ್ಧತೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡೋದು. ಅದಕ್ಕೋಸ್ಕರ ಅದನ್ನು ಮರಿಬಾರ್ದು. ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲೂ ಇರಬೇಕು ಅಂತಂದ್ರೆ ಶಾಸ್ತ್ರ ಒಂದು ಜೊತೆಗೆ ಪುರೋಹಿತರನ್ನ ಕೇಳಿ ಮುಂದುವರಿಯಿರಿ. ದೇವಿಯ ಒಂದು ಸನ್ನಿಧಿಯ ಬದಲು ಕೃಪೆ ದೂರವಾಗುವ ಸಾಧ್ಯತೆ ಜಾಸ್ತಿ ಇದೆ. ಕೆಲವು ಕುಟುಂಬಗಳಲ್ಲಿ 8ರಂದು ಪೂಜೆ ಮಾಡಿದ ನಂತರ ಕೂಡ ಶಾಂತಿ ಇಲ್ಲದೆ ಇರೋದು ಕಂಡು ಬಂದಿದೆ. ಧನ ಪ್ರಾಪ್ತಿಗೆ ಬದಲಿಗೆ ಧನಹಾನಿ, ಆರೋಗ್ಯ ಸಮಸ್ಯೆ ಇವೆಲ್ಲವೂ ಬರ್ತವೆ. ಅದಕ್ಕೋಸ್ಕರ ತುಂಬಾ ಹುಷಾರಾಗಿರಿ. ಈ ಕಾರಣದಿಂದಾಗಿ ಶಾಸ್ತ್ರಜ್ಞರು, ದೇವರ ಒಂದು ಆಸ್ತಿಕರು ಎಲ್ಲರೂ ಸರಿಯಾದ ಕಾಲದಲ್ಲಿ ಶುದ್ಧವಾಗಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ದೇವಿಯ ಕೃಪೆ ಪಡೆಯಲು ಕೇವಲ ಒಂದು ನಂಬಿಕೆ ಅಷ್ಟೇ ಆಗೋದಿಲ್ಲ, ತಂತ್ರ ಸಿದ್ಧಿಯೂ ಅಗತ್ಯ ಆಗುತ್ತೆ. ಹೀಗಾಗಿ ಈ ಬಾರಿ ವರಮಹಾಲಕ್ಷ್ಮಿ ಪೂಜೆಯನ್ನು ಕಡ್ಡಾಯವಾಗಿ ಶುಕ್ರವಾರ ಮಾಡಬೇಕು. ನಿಮ್ಮ ಮನೆಗೆ ಲಕ್ಷ್ಮಿಯ ಒಂದು ಪ್ರವೇಶವಾಗಲಿ ಎಂಬುದೇ ನಮ್ಮ ಆಶಯ.
ಯಾವ ಕಾಲದಲ್ಲಿ ಯಾವ ತಿಥಿಯಲ್ಲಿ ಪೂಜೆ ಮಾಡ್ತಿದ್ದೇವೆ ಎಂಬುದರ ಮೇಲೆ ದೇವಿಯ ಒಂದು ಅನುಗ್ರಹ ಅವಲಂಬಿತವಾಗಿರುತ್ತೆ. ಇನ್ನು ಮುಂದೆ ತಪ್ಪು ವೇಳೆಯಲ್ಲಿ ಪೂಜೆ ಮಾಡೋದನ್ನ ತಪ್ಪಿಸಿ ಈ 8ನೇ ತಾರೀಕೊಂದು ಬಿಟ್ಟು ನೆಕ್ಸ್ಟ್ ಬರೋ ವಾರ ಮಾಡಬಹುದು. ಲಕ್ಷ್ಮಿಯನ್ನು ಶ್ರದ್ಧೆಯಿಂದ ಆರಾಧನೆ ಮಾಡಿ. ನಿಮ್ಮ ಮನೆಯ ಪುಣ್ಯ ಹೆಚ್ಚಾಗಲಿ, ಲಕ್ಷ್ಮಿಯ ಒಂದು ನಿತ್ಯ ವಾಸವಾಗಲಿ, ದುಃಖ ದುಷ್ಟಶಕ್ತಿ ಎಲ್ಲವೂ ದೂರವಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ 8ನೇ ತಾರೀಕಿನಿಂದ ಆಗುವ ಒಂದು ಅವಘಡಗಳನ್ನು ತಪ್ಪಿಸಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ಇಂತಹ ಧಾರ್ಮಿಕ ವಿಡಿಯೋಗಳಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಕೆಲವೊಮ್ಮೆ ಮನೆಯ ಮಹಿಳೆಯರು ಒತ್ತಡದಿಂದ, ಸಮಯದ ಕೊರತೆಯಿಂದ ಯಾವ ದಿನ ಲಭ್ಯ ಇದೆಯೋ ಅದನ್ನ ಮಾಡಿಬಿಡ್ತಾರೆ. ಆದರೆ ಇಂತಹ ಒಂದು ಆಲಸ್ಯದಿಂದ ದೇವಿಯ ಕೃಪೆ ದೂರ ಆಗಬಹುದು. ಅಲ್ಲದೆ 8ನೇ ತಾರೀಕಿನಲ್ಲಿ ಶಕ್ತಿಯ ಒಂದು ಪಾತಾಳಕ್ಕೆ ಇರುವುದು ಶಾಸ್ತ್ರಾನುಸಾರ ತಿಳಿಯಬಾರದ ಒಂದು ಗುಟ್ಟು. ಇದರಿಂದ ಮನೆಯಲ್ಲಿ ಆತ್ಮ ಸಂಯಮ ತಪ್ಪುವುದು, ವೈಷಮ್ಯ ಹೆಚ್ಚುವುದು, ಬಂಧು ಮಿತ್ರರಲ್ಲಿ ದ್ವೇಷ ಹೀಗೆ ಬರ್ತವೆ. ಈ ಎಲ್ಲ ಅಪಾಯಗಳನ್ನು ತಪ್ಪಿಸೋದಕ್ಕೆ ವಾರದ ಲೆಕ್ಕವನ್ನೇ ಮೊದಲಿಗೆ ನೋಡಿ ನಂತರ ತಿಥಿಗೆ ಗಮನ ಕೊಡಬೇಕು. ಶ್ರಾವಣ ಮಾಸದ 2ನೇ ಅಥವಾ 3ನೇ ಶುಕ್ರವಾರದಂದು ಪೂಜೆ ಮಾಡೋದು ತುಂಬಾ ಶ್ರೇಷ್ಠ. ವ್ರತದ ಮಹಿಮೆ ಹೀಗೆ ಇಲ್ಲದೆ ದೇವಿಯು ತೃಪ್ತಿ ಆಗೋದಿಲ್ಲ. ಕೆಲವರು ವ್ರತದ ದಿನ ರಾತ್ರಿ ಲಕ್ಷ್ಮೀ ದೇವಿಯ ಒಂದು ಚಿತ್ರವನ್ನೇ ಅವತ್ತೇ ವಿಸರ್ಜನೆ ಮಾಡಿಬಿಡ್ತಾರೆ. ಇದು ಒಂದು ಅಪಶಕುನದ ಸೂಚನೆ ಅಂತಾನೆ ಹೇಳ್ಬೋದು. ವ್ರತದ ದಿನ ಎಷ್ಟೇ ಕೆಲಸ ಇದ್ರೂ ಕೂಡ ಲಕ್ಷ್ಮಿಯ ಆರಾಧನೆ ಸಮರ್ಪಕವಾಗಿ ಮಾಡಬೇಕು. 8ರಂದು ಮಾಡಿದ ಪೂಜೆಯು ತಡವಾಗಿ ಪ್ರಾರಂಭ ಆದರೆ ದೇವಿಯು ಆ ಮನೆಯಲ್ಲಿ ಕಾಲಿಟ್ಟಂತೆ ಆಗೋದಿಲ್ಲ. ಶುಭದ ಬದಲು ಒಂದು ಕೆಟ್ಟ ದೋಷಗಳೇ ಪ್ರಾಬಲ್ಯ ಹೊಂದವೆ. ಇವು ಕುಟುಂಬದ ಮಹಿಳೆಯರಲ್ಲಿ ಶಕ್ತಿ ಕುಂಠಿತವಾಗುವಂತೆ ಮಾಡುತ್ತೆ. ಮನೆತನದಲ್ಲಿ ದುರಂತಗಳು ಸಂಭವಿಸುತ್ತವೆ. ದೀನತೆ, ಒಂದು ಭಿಕ್ಷುಕ ಸ್ಥಿತಿಯೇ ಕೂಡ ಬರಬಹುದು. ಈ ಎಲ್ಲ ಅಪಶಕುನಗಳು ಬರ್ತವೆ. ಇದು ಎಲ್ಲವೂ ಕೂಡ ನಿಖರವಾಗಿ ಕಂಡು ಬರುವ ಒಂದು ಸಾಧ್ಯತೆ ಅಂತಾನೆ ಹೇಳ್ಬೋದು. ಶಾಸ್ತ್ರಗಳಲ್ಲಿ ಹೇಳುವಂತೆ ವ್ರತದ ಹಿಂದಿನ ದಿನ ತಾಮಸಿಕ ಆಹಾರ ಸೇವನೆ, ತೀವ್ರ ವಿಕಾರಗಳ ಸಂಗತಿ ಇದ್ರೆ ಪೂಜೆ ಮಾಡಬಾರದು. 8ರಂದು ಇದು ಹೆಚ್ಚಾಗಿ ಸಂಭವಿಸುವ ದಿನ. ಈ ದಿನ ತಲೆ ಮೇಲೆ ತೂಕ ಹೆಚ್ಚಾಗಬಹುದು. ನಿದ್ರಾಹೀನತೆ, ಮಕ್ಕಳ ಆರೋಗ್ಯ ಕೊರತೆ ಇವೆಲ್ಲವೂ ಕೂಡ ಬರುವ ಸಾಧ್ಯತೆ ಇರುತ್ತೆ. ಈ ಕಾರಣಗಳಿಂದಾಗಿ 8ರಂದು ವರಮಹಾಲಕ್ಷ್ಮಿ ವ್ರತ ಮಾಡೋದ್ರಿಂದ ಆಗುವ ಅಪಾಯಗಳನ್ನು ತಡೆಯಲು ಪೂಜೆಗೆ ಮುನ್ನ ಪಂಚಾಂಗ, ತಿಥಿ, ನಕ್ಷತ್ರ, ವಾರ ಎಲ್ಲವನ್ನು ಪರಿಶೀಲನೆ ಮಾಡಿ ನಂತರ ಪೂಜೆಯನ್ನು ಮಾಡುವುದು ತುಂಬಾ ಸೂಕ್ತ. ಲಕ್ಷ್ಮೀ ದೇವಿಯು ಶುದ್ಧತೆಯ ಒಂದು ಪ್ರತೀಕಾರ. ಆ ತಾಯಿ ಶುದ್ಧತೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡೋದು. ಅದಕ್ಕೋಸ್ಕರ ಅದನ್ನು ಮರಿಬಾರ್ದು. ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲೂ ಇರಬೇಕು ಅಂತಂದ್ರೆ ಶಾಸ್ತ್ರ ಒಂದು ಜೊತೆಗೆ ಪುರೋಹಿತರನ್ನ ಕೇಳಿ ಮುಂದುವರಿಯಿರಿ. ದೇವಿಯ ಒಂದು ಸನ್ನಿಧಿಯ ಬದಲು ಕೃಪೆ ದೂರವಾಗುವ ಸಾಧ್ಯತೆ ಜಾಸ್ತಿ ಇದೆ. ಕೆಲವು ಕುಟುಂಬಗಳಲ್ಲಿ 8ರಂದು ಪೂಜೆ ಮಾಡಿದ ನಂತರ ಕೂಡ ಶಾಂತಿ ಇಲ್ಲದೆ ಇರೋದು ಕಂಡು ಬಂದಿದೆ. ಧನ ಪ್ರಾಪ್ತಿಗೆ ಬದಲಿಗೆ ಧನಹಾನಿ, ಆರೋಗ್ಯ ಸಮಸ್ಯೆ ಇವೆಲ್ಲವೂ ಬರ್ತವೆ. ಅದಕ್ಕೋಸ್ಕರ ತುಂಬಾ ಹುಷಾರಾಗಿರಿ. ಈ ಕಾರಣದಿಂದಾಗಿ ಶಾಸ್ತ್ರಜ್ಞರು, ದೇವರ ಒಂದು ಆಸ್ತಿಕರು ಎಲ್ಲರೂ ಸರಿಯಾದ ಕಾಲದಲ್ಲಿ ಶುದ್ಧವಾಗಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ದೇವಿಯ ಕೃಪೆ ಪಡೆಯಲು ಕೇವಲ ಒಂದು ನಂಬಿಕೆ ಅಷ್ಟೇ ಆಗೋದಿಲ್ಲ, ತಂತ್ರಸಿದ್ಧಿಯೂ